ಆ ಬಿಸಿ ಬಿಸಿ ಚಳಿಯಲ್ಲಿ ನನಗೆ ಮಳೆ ಬರ್ತಾ ಇದೆ, ಇದರಲ್ಲಿ ನನಗೆ ಖಾರವಾಗಿರೋಂಥದ್ದು ಏನಾದರೂ ತಿನ್ನಬೇಕು ಅನ್ನಿಸ್ತಾ ಇದೆ. ಹಾಗಾಗಿ ನಾನು ಇವತ್ತು ಆನಿಯನ್ ಪಕೋಡ ಮಾಡ್ಕೋತಾ ಇದ್ದೀನಿ. ಆನಿಯನ್ ಪಕೋಡಕ್ಕೆ 4 ಆನಿಯನ್ ಬೇಕು ಮತ್ತು 4 ಹಸಿಮೆಣಸಿನ್ಕಾಯಿ. ಇದನ್ನೆಲ್ಲ ಚೆನ್ನಾಗಿ ಉದ್ದುದ್ದಕ್ಕೆ ಕಟ್ ಮಾಡ್ಕೊತೀನಿ ತೆಳ್ಳಗೆ. ಇದು ಕಟ್ ಮಾಡ್ಕೊಂಡ್ಮೇಲೆ ಹಸಿಮೆಣಸಿನ್ಕಾಯಿ ಸಣ್ಣದಾಗಿ ಕಟ್ ಮಾಡ್ಕೊತೀನಿ. ಇದೆಲ್ಲ ಕಟ್ ಮಾಡಿದ್ಮೇಲೆ ಅದನ್ನು ಒಂದು ಬೌಲಿಗೆ ಹಾಕ್ಕೊತೀನಿ. ಒಂದು ಬೌಲಿಗೆ ಹಾಕಿದ್ಮೇಲೆ ಅದಕ್ಕೆ ಸಣ್ಣದಾಗಿ ಇರೋಂಥ ಓಂಕಾಳು ಮತ್ತು ಉಪ್ಪು, ಸೋಡಾ. ಉಪ್ಪು ನಿಮಗೆ ರುಚಿಗೆ ತಕ್ಕಷ್ಟು ಹಾಕಬೇಕು. ನಾನು ಸೋಡಾ ಇಲ್ಲಿ ಕಡಿಮೆ ಹಾಕ್ಕೊತಿದ್ದೀನಿ. ಆಮೇಲೆ ಕಡಲೆ ಹಿಟ್ಟು, ಅದು ಒಂದು 5ರಿಂದ 6 ಸ್ಪೂನ್ ಹಾಕಬೇಕು. ಕಡಲೆ ಹಿಟ್ಟು ಏನಕ್ಕೆ ನಾನು 5ರಿಂದ 6 ಸ್ಪೂನ್ ಹಾಕ್ತಾಯಿದ್ದೀನಿ ಅಂದರೆ, ಕಡಲೆ ಹಿಟ್ಟು ಕಡಿಮೆ ಇದ್ದಷ್ಟು ಆನಿಯನ್ ಪಕೋಡ ಚೆನ್ನಾಗಿ ಬರುತ್ತೆ. ಕಡಲೆ ಹಿಟ್ಟನ್ನ ಅದನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕು. ಆ ಮಿಕ್ಸ್ ಮಾಡ್ಕೊಂಡ್ಮೇಲೆ ಮತ್ತೆ ಇನ್ನೂ ಸ್ವಲ್ಪ ಹಿಟ್ಟು ಬೇಕೋ ಬೇಡವಾ ಅಂತ ನೋಡ್ಕೋಬೇಕು. ಅದು ನಾವು ಆನಿಯನ್ ಎಷ್ಟು ಹಾಕ್ತೀವೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಹಂಗಾಗಿ ಆನಿಯನ್ನೇ ಜಾಸ್ತಿ ಇರಬೇಕು ಆನಿಯನ್ ಪಕೋಡಕ್ಕೆ. ಹಾಗೆ 1 ಚಮಚ ಆದಷ್ಟು ಕಾದಿಸಿದಂತಹ ಎಣ್ಣೆಯನ್ನು ಹಾಕಬೇಕು. ಅದು ಹಾಕಿ ನೆಕ್ಸ್ಟು ಅದಕ್ಕೆ ಕಾರ್ನ್ಫ್ಲೋರ್ 1-2 ಸ್ಪೂನ್ ಹಾಕಬೇಕು. ಅದಾದಮೇಲೆ ನಮಗೆ ಬೇಕು ಅಂತ ಹೇಳಿದ್ರೆ 1 ಸ್ಪೂನ್ ಮೈದಾ ಹಿಟ್ಟು ಕೂಡ ಹಾಕ್ಕೋಬೋದು. ನಾನು ಇದನ್ನು ಮೈದಾ ಹಿಟ್ಟು ಇದರಲ್ಲಿ ಯೂಸ್ ಮಾಡಿಲ್ಲ. ಮೈದಾ ಹಿಟ್ಟು ಯಾಕಂದರೆ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂಥೇಳಿ ನಾನು ಜಾಸ್ತಿ ಯೂಸ್ ಮಾಡಲ್ಲ. ನೆಕ್ಸ್ಟ್ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ತಾ ಹೋಗಬೇಕು. ಇದಾಗಿ ಕಲಸಿದ್ಮೇಲೆ ನಾವು ಅದು ಒಂದು ಹದಕ್ಕೆ ಬರುತ್ತೆ ಹಿಟ್ಟು. ಅದನ್ನು ಕಲಸಿದ್ಮೇಲೆ ಹಿಟ್ಟು ಹದಕ್ಕೆ ಬಂದ ತಕ್ಷಣ ನಾವು ಪಕೋಡ ಮಾಡ್ಕೊಳ್ಳೋಕ್ಕೆ ರೆಡಿ ಆಗಿದ್ದೀವಿ ಅಂತ ಆಗುತ್ತೆ. ಆಮೇಲೆ ನಾವು ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಬೇಕಾದ್ರೆ ಎಣ್ಣೆ ಹಾಕ್ಕೋಬೋದು. ಇದಾದಮೇಲೆ ಬಾಣಲಿಗೆ ಎಣ್ಣೆ ಹಾಕಿ ಕಾಯ್ಸೋಕೆ ಇಡಬೇಕು. ಇಟ್ಟಾದಮೇಲೆ ಇದನ್ನು ಒಂದೊಂದೇ ಸ್ವಲ್ಪ ಹಾಕೋತಾ ಬರಬೇಕು. ಇದನ್ನು ಎಷ್ಟು ದೂರ ಸ್ವಲ್ಪ ದೊಡ್ಡದು ಹಾಕ್ಕೊತೀವೋ ಅದು ಗರಿಯಾಗಿ ಬರುತ್ತೆ. ಪಕೋಡನ ಯಾರು ಇಷ್ಟಪಡಲ್ಲ ಹೇಳಿ? ಪಕೋಡ ಇಷ್ಟಪಡದೇ ಇರೋರು ಯಾರೂ ಇಲ್ಲ. ಎಲ್ಲ ಚೆನ್ನಾಗಿ ಕಾಯ್ದಿರೋದ್ರಿಂದ ಪಕೋಡ ಎಲ್ಲ ಸ್ವಲ್ಪ ಬೇಯುತ್ತೆ ಬೇಗನೆ. ಅದಾದಮೇಲೆ ಬ್ರೌನ್ ಕಲರ್ ಬರುತ್ತೆ. ಆ ಬ್ರೌನ್ ಕಲರ್ ಬರೋವರೆಗೂ ವೆಯ್ಟ್ ಮಾಡಬೇಕಾಗತ್ತೆ. ಬ್ರೌನ್ ಕಲರ್ ಬಂದಮೇಲೆ ಮೇಲೆ ಕೆಳಗಡೆ ಮಾಡಬೇಕು. ಅದಾಗಿ ಮಾಡಿದ ತಕ್ಷಣ ನೋಡಿ ಬ್ರೌನ್ ಕಲರ್ ಬಂದಿದೆ. ನಮಗೆ ಇನ್ನೂ ಬೇಕು ಅಂದರೆ, ಇನ್ನೂ ಗರಿ ಬೇಕು ಅಂದರೆ ಇನ್ನೂ ಬ್ರೌನ್ ಕಲರ್ ಮಾಡ್ಕೋಬೋದು. ಇದನ್ನು ಎಣ್ಣೆಯಿಂದ ತೆಗೆದುಬಿಟ್ರೆ ಆಯಿತು. ಈಗ ಬಿಸಿಯಾಗಿರೋವಂಥ ಪಕೋಡ, ಆನಿಯನ್ ಪಕೋಡ ರೆಡಿಯಾಗಿದೆ. ಟೀ ಜೊತೆ ನಾನಂತೂ ತಿನ್ನೋಕೆ ರೆಡಿಯಾಗಿದ್ದೀನಿ.